ಯಾರೆಲ್ಲ ಹೋಗಿದ್ವಿ ಅಂದರೆ ನಮ್ಮ ಕಸಿನ್ಸು ಮತ್ತು ನಮ್ಮ ಆಂಟಿ ಅಂಕಲ್ ಮತ್ತು ಬೇರೆ ಊರಿಂದನೂ ಅಣ್ಣ ಅಕ್ಕ ಬಂದಿದ್ದರು, ಅವ್ರ ಮಕ್ಕಳು ಬಂದಿದ್ದರು. ಸೊ ಇಷ್ಟು ಜನ ನಾವು ಹೋಗಿದ್ವಿ. ಬಿಜಾಪುರಿಂದ ಬರುವಾಗ ಈ ಕಡೆಯಿಂದ ಹೋದ್ರೆ ನಮ್ಮ ರೈಟ್ ಸೈಡ್ ಈ ರೋಡ್ ಕಾಣಿಸ್ತೈತಿ. ಸೊ ನಾವು ಈ ಕಡೆಯಿಂದ ಹೋಗಿವಿ. ಬಟ್ ನೀವು ಸ್ಟ್ರೇಟ್ ಹೋದ್ರೂ ಡೈರೆಕ್ಟ್ ಗಾರ್ಡನ್ ಮುಂದೆ ಹೋಗ್ಬೋದು. ಬಟ್ ನಾವು ಇಲ್ಲಿ ಒಳಗಡೆ ಇನ್ನೂ ಸ್ವಲ್ಪ ಒಂದು ನದಿ ಐತಿ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಪಾರ್ಕ್ ಅದಾವು, ಅಲ್ಲಿಷ್ಟು ಹೋಗಿ ಬಂದ್ವಿ. ಇದು ನೋಡ್ಬೋದು, ಲೇಸರ್ ಶೋ ಐತಲ್ಲ ಅಲ್ಲೈತಿ. ಸೊ ಈಗ ನಾವು ಅಲ್ಲೆಲ್ಲ ಸ್ವಲ್ಪ ನಿಂತು ಫೋಟೋಸು ಮತ್ತು ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಇದು ಯಾವುದು ಅಂತ ಹೇಳಿ ಗೆಸ್ ಮಾಡಿರಿ. ಮತ್ತು ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಕೆಲವೊಂದು ಕ್ಯಾಂಡಿಡ್ ಫೋಟೋಸ್ ತೊಗೊಂಡ್ವಿ, ಆಮೇಲೆ ಫೋಟೋಸ್ ತೊಗೊಂಡ್ವಿ. ಆಮೇಲೆ ಈ ಥರ ಎಲ್ಲ ಮೆಮೊರೇಬಲ್ ಡೇ ಅಂದರೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವಂತೂ ಎಲ್ಲರೂ. ಭಾರಿ ಮಜಾ ಬಂತು. ಅದಾದಮೇಲೆ ಇಲ್ಲಿ ಟಿಕೆಟ್ ತೊಗೊಂಡ್ವಿ. ಸೊ ಟಿಕೆಟ್ ರೇಟ್ ಎಷ್ಟೈತಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಂತ. ಅದಾದಮೇಲೆ ಇಲ್ಲೆಲ್ಲ ತೊಗೊಂಡು ಸ್ವಲ್ಪ ಮತ್ತು ರೀಲ್ಸ್ ಮಾಡಿದ್ವಿ. ರೀಲ್ಸ್ ಮಾಡಿ ಒಳಗೆ ಹೋದ್ವಿ. ಸೊ ನೋಡಿರಿ ನಮ್ಮ ಡಾನ್ ಹೆಂಗೆ ಹೊಂಟಾಳ. ಅದಾದಮೇಲೆ ಎಂಟ್ರಿ ಆದ ತಕ್ಷಣವೇ ಈ ಥರ ಕಾಣಿಸ್ತೈತಿ. ಇಲ್ಲಿ ಒಂದು ಫಸ್ಟ್ ಇಲ್ಲೆಲ್ಲ ಬೋಟಿಂಗ್ ಮಾಡ್ತಿದ್ರು, ಬಟ್ ಇವಾಗ ಸ್ಟಾಪ್ ಮಾಡ್ಯಾರ. ಜಸ್ಟ್ ಒಂದು ವ್ಯೂ ಅಷ್ಟೇ ಐತಿ. ಇಲ್ಲಿ ಸ್ವಲ್ಪ ನೀರು ಅದಾವು, ಫಿಶಸ್ ಅದಾವು. ಅದಾದಮೇಲೆ ಹಿಂಗೆ ಒಳಗಡೆ ಹೋದ್ರೆ ನಿಮಗೆಲ್ಲ ಫುಲ್ ಸ್ಟ್ಯಾಚ್ಯೂಸ್ ಅದಾವು. ಆಮೇಲೆ ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಈ ಥರ ಫೆಸಿಲಿಟಿ ಇರಲಿಲ್ಲ. ಏನಪ್ಪ ಅಂದ್ರೆ ವಯಸ್ಸಾದವರಿಗೆ ಅಥವಾ ನಡೆಯೋಕ್ಕಾಗ್ಲಾರ್ದವ್ರಿಗೆಲ್ಲ ಅಲ್ಲಿ ನಿಮ್ಗೆ ವೆಹಿಕಲ್ ಫೆಸಿಲಿಟಿ ಐತಿ. ಸೊ ಪರ್ ಪರ್ಸನ್ 50 ಏನೋ 80 ರೂಪೀಸ್ ಐತಿ. ಸೊ ಯು ಕ್ಯಾನ್ ತೊಗೋಬಹುದು, ಅದು ತೊಗೊಂಡು ತಿರ್ಗಾಡ್ಬೋದು. ಇಲ್ಲಾಂದ್ರೆ ಭಾಳ ಸುಸ್ತಾಗಿಬಿಡ್ತೈತಿ, ಯಾಕಂದ್ರೆ ದೊಡ್ಡದೈತಲ್ಲ, ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ನಮ್ಗೆ ಆ್ಯಕ್ಚುಲಿ ಆಮೇಲೆ ಗೊತ್ತಾಯಿತು. ಎನಿಹೌ ನೆಕ್ಸ್ಟ್ ಟೈಮ್ ಏನಾದರೂ ನಾವು ಹೋದ್ರೆ ಅದನ್ನು ನಾವು ಹೋಗ್ಬೇಕಂತ ಅಂದ್ಕೊಂಡೀವಿ. ಇವಾಗ ನಾವು ಹೋದ ತಕ್ಷಣ ನಮಗೆಲ್ಲರಿಗೂ ಭಾಳ ಹಸಿವಾಗಿತ್ತು. ಅದಕ್ಕೆ ಎಲ್ಲರೂ ಜಲ್ದಿ ಊಟ ಮಾಡಿಬಿಟ್ವಿ. ನಾನು ಏನೆಲ್ಲ ಊಟ ಮಾಡಿದೆ ಅನ್ನೋ ಕ್ಯಾಪ್ಚರ್ ಮಾಡೋದೇ ಮರೆತುಬಿಟ್ಟೆ, ಲಾಸ್ಟಿಗೆ ತೋರಿಸ್ತೀನಿ ನಿಮ್ಗೆ. ಅದಾದಮೇಲೆ ಇಲ್ಲಿ ಕಿಡ್ಸಿಗೆಲ್ಲ ಪ್ಲೇ ಮಾಡೋಕ್ಕೆ ಈ ಥರ ಎಲ್ಲ ಸ್ಲೈಡ್ ಆಗಿರ್ಬೋದು, ಸ್ವಿಂಗ್ ಆಗಿರ್ಬೋದು, ಸೀಸ್ ಆಗಿರ್ಬೋದು ಎಲ್ಲ ಅದಾವು. ಸೊ ಅವರು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಇನ್ನೂ ಭಾಳ ಇತ್ತು, ಆ್ಯಕ್ಚುಲಿ ನಾನು ಕವರ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಎಲ್ಲ ಹುಡುಗರು ಅಲ್ಲಿ ಟಾಯ್ ಟ್ರೈನ್ ಟ್ರ್ಯಾಕ್ ಇತ್ತಲ್ಲ, ಅಲ್ಲೇ ಬರ್ತಾವೆ ತಿಳ್ಕೊಂಡು ವೆಯ್ಟ್ ಮಾಡತ್ತಿದ್ರು. ಬಟ್ ಎಲ್ಲ ರಿಯಲ್ ಟ್ರೈನ್ ಇತ್ತು, ಅದು ಆ ಕಡೆ ಇತ್ತು. ಅದು ಸೌಂಡ್ ನೋಡಿ ಅವರೆಲ್ಲ ವೆಯ್ಟ್ ಮಾಡತ್ತಿದ್ರು, ಇಲ್ಲೇ ಬರ್ತೈತೇನೋ ಅಂಥೇಳಿ ಟ್ರ್ಯಾಕ್ ಮೇಲೆ. ಸೊ ಅದಾದಮೇಲೆ ಹಾಗೆ ಸ್ವಲ್ಪ ಇವರೆಲ್ಲ ಸ್ಲೈಡ್ ಆಡಿದರು, ಭಾರಿ ಎಂಜಾಯ್ ಮಾಡಿದರು. ನೋಡ್ಬೋದು, ನಾವು ಫುಲ್ ಮಕ್ಕಳ ಜೊತೆ ಮಕ್ಕಳಾದ್ವಿ. ಈಗ ನಮ್ಮ ಮನೆಯವರು ಮತ್ತು ಅಗಮ್ಯ ಬರ್ತಾರೆ. ಅದು ಆ್ಯಕ್ಚುಲಿ ಸ್ಲೈಡ್ ಜರಲೇ ಆಗಿತ್ತು, ತಳ್ಕೊಂಡು ಬರಾಕತ್ತಿದ್ರು. ಅಂದ್ರೂ ಭಾಳ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಮತ್ತು ಅದ್ರಾಗ ಸಣ್ಣ ಮಕ್ಕಳು ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ಅಭಿಲಕ್ಕಿ, ಖುಷಿ ಮಿಷ್ಟಿ ಎಲ್ಲರೂ ಈ ಥರ ಸ್ಲೈಡ್ ಮಾಡಿದರು. ಸೊ ಅದಾದಮೇಲೆ ನಮ್ಮ ಅಂಕಲ್ಗೆ ಹಾಡೋದು ಭಾಳ ಇಷ್ಟ, ಅವರು ಸ್ವಲ್ಪ ಹಾಡಿದರು, ನೋಡ್ಬೋದು. ಊಟ ಆದಮೇಲೆ ನಮ್ಮ ಅಂಕಲ್ಲು ಮತ್ತು ಅಣ್ಣ ಅಕ್ಕ ಅದು ಎಲ್ಲರೂ ಸ್ವಲ್ಪ ಕೂತರು. ಬಟ್ ನಾವು ವಿಡಿಯೋ ಮಾಡ್ಕೊಂಡು ಬರ್ಬೇಕಂತೇಳಿ ಹೊಂಟ್ವಿ. ಅದಾದಮೇಲೆ ಏನಂದ್ರೆ ಇನ್ನೂ ಭಾಳ ಸುತ್ತಾಡೋದು
ಇತ್ತು, ಬಟ್ ನಮ್ಗೆ ಆಗಲಿಲ್ಲ. ಅದ್ರಾಗ ಫುಲ್ ಶೆಕೆ ಬೇರೆ ಇತ್ತು. ನನಗಂತೂ ನಡೆದು ಅದ್ರಾಗ ಸ್ಪೆಷಲಿ ಊಟ ಮಾಡಿ ನಡೆಯೋಕ್ಕಂತೂ ಆಗಂಗೆ ಇಲ್ಲ. ಸೊ ಯಾರಿಗೆಲ್ಲ ನೀವು ಫುಲ್ ಕವರ್ ಮಾಡಬೇಕು ಅಂತಂದ್ರೆ ನೀವು ಏನು ಮಾಡಿರಿ, ಫಸ್ಟ್ ಊಟ ಮಾಡೋಕ್ಕಿಂತ ಮುಂಚೆನೇ ತಿರುಗಾಡ್ರಿ. ಅದಾದಮೇಲೆ ಅಂತೂ ನಿಮ್ಗೆ ಆಗೋದೇ ಇಲ್ಲ, ಯಾಕಂದ್ರೆ ಫುಲ್ ಶೆಕೆ ಇರ್ತೈತಿ. ಇವಾಗ ಸ್ವಲ್ಪ ವೆದರ್ ಚೇಂಜ್ ಆಗೈತಿ, ಮಳೆ ಬರಕತ್ತೈತಿ. ಬಟ್ ನಾವು ಹೋದಾಗಂತೂ ಫುಲ್ ಹ್ಯೂಮಿಡ್, ಹೇಳೋಕ್ಕಾಗಲ್ಲ ಅಷ್ಟೊಂದು ಫುಲ್ ಶೆಕೆ ಆಗಿತ್ತು. ಸೊ ಅದಾದಮೇಲೆ ಆ್ಯಕ್ಚುಲಿ ಏನಂದ್ರೆ ಇದು ಕ್ಯಾಮ್ರಾ ಕಣ್ಣಿಗಿಂತ ರಿಯಲ್ ಕಣ್ಣಿಗೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣಿಸ್ತೈತಿ. ಇದನ್ನು ನೋಡ್ಬೋದು. ಇದು ಅಷ್ಟು ಜಸ್ಟಿಸ್ ಮಾಡೋಕತ್ತಿತ್ತು ಇಲ್ಲ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೀವು ಅಲ್ಲಿ ಹೋದ್ಮೇಲೆ ಭಾಳ ಮಜಾ ಬರ್ತೈತಿ, ಭಾರಿ ಅನ್ನಿಸ್ತೈತಿ ನಿಮಗೆ ಅಂತ ನಾನು ಹೇಳ್ತೀನಿ. ಸೊ ಈ ಥರ ಸ್ಟ್ಯಾಚ್ಯೂಸ್ ಇತ್ತು, ಮತ್ತು ಇನ್ನೂ ಭಾಳ ಅದ. ನನಗೆ ಯಾವ್ದು ಕ್ಯಾಪ್ಚರ್ ಮಾಡಲಿ ಯಾವ್ದು ಬಿಡಲಿ ಅಂತ ಅನ್ಸಾತಿತ್ತು. ಬಟ್ ಆದ್ರೂ ನಾವು ಸ್ವಲ್ಪ ಕ್ಯಾಪ್ಚರ್ ಮಾಡೀವಿ ಮೇನ್. ಸೊ ಹಿಂಗಿತ್ತು. ಅದಾದಮೇಲೆ ಮತ್ತಿನ್ನೂ ಸ್ವಲ್ಪ ಒಳಗಡೆ ಹೋದ್ಮೇಲಂತೂ ಫುಲ್ ಅಂದರೆ ಫುಲ್ ಕಾಡು ಥರ ಇತ್ತು. ನೋಡ್ಬೋದು, ಇದೆಲ್ಲ ಸ್ಟೋನ್ಸಿಂದ ಎಲ್ಲ ನ್ಯಾಚುರಲ್ ಇದರಿಂದನೇ ಮಾಡ್ಯಾರ. ಆಮೇಲೆ ಇಲ್ಲಿ ಕಮಲ ಇತ್ತು, ಆಮೇಲೆ ಇಲ್ಲಿ ಮೊಸಳಿದೆಲ್ಲ ಸ್ಟ್ಯಾಚ್ಯೂಸ್ ಇತ್ತು. ಮತ್ತು ಯಾರೆಲ್ಲ ಆಲ್ಮಟ್ಟಿಗೆ ಬರ್ತೀರಿ ಅವ್ರದ್ದೊಂದು ಫೋಟೋ ಇಲ್ಲಿ ಇರಲೇಬೇಕು. ಹೌದು, ಇದು ಕಾಮನ್, ಎಲ್ಲರೂ ಯಾರು ಬರ್ತಾರೆ ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೇಬೇಕು. ಸೊ ಹಂಗೈತಿದು. ಅದಾದಮೇಲೆ ಇಲ್ಲೆಲ್ಲ ಸಣ್ಣ ಡೈನೋಸೋರು ಇದು ಸ್ಟ್ಯಾಚ್ಯೂಸ್ ಇದ್ದು. ಮತ್ತು ಇದು ಸ್ಪೆಷಲಿ ಏನಪ್ಪ ಅಂದ್ರೆ ಸಣ್ಣ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ. ಈಗ ನೋಡ್ಬೋದು ಫುಲ್ ಶೆಕೆ. ಅಪ್ಪ ನಮ್ಮ ಅಗಮ್ಮೆ ಅಂತೂ ಫುಲ್ ಎಂಜಾಯ್ ಮಾಡತ್ತಿದ್ಲು. ಅವ್ರ ಅಣ್ಣನ ಮೇಲೆ ಕೂತಿದ್ಲು ಹೆಗಲ ಮೇಲೆ, ನೋಡ್ಬೋದು. ಸೊ ಹಿಂಗಿತ್ತು ಆಲ್ಮಟ್ಟಿ 1 ಡೇ ಟ್ರಿಪ್. ಮತ್ತು ಇನ್ನು ಮುಂದೆ ಏನೆಲ್ಲ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬರ್ರಿ ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ಕರಡಿದು ಅದೆಲ್ಲ ಸ್ಟ್ಯಾಚು ಇತ್ತು. ಆಮೇಲೆ ಇಲ್ಲಿ ಒಂದು ಟೆಂಪಲ್ ಇತ್ತು, ಯಾವುದು ನೋಡ್ರಿ, ಪೌಸ್ ಮಾಡಿ. ಅದಾದಮೇಲೆ ಹಂಗೆ ಮುಂದೆ ಹೋದ್ವಿ. ಅಲ್ಲಿ ಅಂತೂ ನಮಗಂತೂ ಮಿಕ್ಕಿ ಬಿಡ್ತು. ವಾಪಸ್ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಮತ್ತು ನಾವು ಏನಂದ್ರೆ ಬ್ಯಾಕ್ ಟು ಎಲ್ಲಿ ಊಟ ಮಾಡಿ ಕೂತಿದ್ವಲ್ಲ ಅಲ್ಲಿ ಹೋದ್ವಿ. ಆಮೇಲೆ ಇಲ್ಲಿ ನೋಡ್ಬೋದು ಡೈನೋಸೋರ್ ಮತ್ತು ರೈನೋಸೋರಸ್ಸು, ಇದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇದೆಲ್ಲ ಸ್ಟ್ಯಾಚು ನೋಡಿದ್ವಿ. ನಮ್ಮ ಅಗಮ್ಯಾಗಂತೂ ಭಾಳ ಖುಷಿ ಆಯಿತು, ಯಾಕಂದ್ರೆ ಆಕಿನೇ ಹೇಳತ್ತಿದ್ಲಮ್ಮ, ಇದು ನೋಡು ಅಮ್ಮ, ಅದು ನೋಡು, ಡೈನೋಸೋರ್ ನೋಡು, ಬೇರ್ ನೋಡು, ಕ್ರೋ ನೋಡು, ಅದು ಇದು ಅಂಥೇಳಿ ಆಕಿಗಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು. ಆಮೇಲೆ ನೋಡ್ಬೋದು ಎಲ್ಲರೂ ಸುಸ್ತಾಗಿ ಹೆಂಗೆ ಹೊಂಟೀವಿ ಅಂತ. ಅದಾದಮೇಲೆ ಆಕಿಗೆ ಸ್ವಲ್ಪ ಹಾಡು ಹಾಡ್ತಾಳೆ. ಇದು ಕೈನ ರೂಪಾಯಿ ತಂದು ಕೊಟ್ಟಿರುತ್ತೆ. ರೂಪಾಯಿ ತಂದಿರ್ಬೇಕು. ಯಾರ ಮಾಡ್ಯಾರ ನೋಡಿ ಕಿಡಿಗೇಡಿ ಕೆಲಸ ಅಲ್ಲ, ಅವ್ರು ಇಟ್ಟದ್ದು ಹೇಳತ್ತಿನ ಯಾರ ಇಟ್ಟಾರಲ್ಲ. ಹೋಗಿ ಅಕ್ಕಮ್ಮೆ ನೋಡ್ದಿ ಇಲ್ಲಿ ಇವಾಗ ನಾವು ಇಲ್ಲಿಂದ ಸ್ವಲ್ಪ ಕಿಡ್ಸಿಗೆಲ್ಲ ಈ ಸಣ್ಣ ಫ್ಯಾನ್ಸು, ಬಬಲ್ಸು ಮತ್ತು ಬಾಲ್ ಏನೇನೋ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ರೀಲ್ಸ್ ಮಾಡಿದ್ವಿ.
ಯಾವುದು ಅಂಥೇಳಿ ನೀವು ಆಲ್ರೆಡಿ ನೋಡಿರ್ಬೋದು ನನ್ನ ಇನ್ಸ್ಟಾಗ್ರಾಮ್ನಾಗ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಒಳಗೆ. ಸೊ ಹಿಂಗಿತ್ತು. ಅದಾದಮೇಲೆ ಲೇಸರ್ ಶೋ ನೋಡೋಕೆ ನಾವು ಒಳಗೆ ಹೋಗ್ತೀವಿ. ಅಲ್ಲಿನೂ ಭಾರಿ ಮಸ್ತ್ ಇತ್ತು, ನೋಡ್ಬೋದು ಎಷ್ಟು ಚಂದ ಇತ್ತಲ್ಲ. ಇದೆಲ್ಲ ಎಷ್ಟು ಚಂದ ನಿರ್ಮಾಣ ಮಾಡ್ಯಾರ. ಸೊ ಹಿಂಗಿತ್ತು. ಇಲ್ಲಿನೂ ನಾವು ಟಿಕೆಟ್ ತೊಗೋಬೇಕಾಗ್ತೈತಿ. ಆ್ಯಕ್ಚುಲಿ ಇಲ್ಲಿ ಟಿಕೆಟ್ ಎಷ್ಟು ಅಂತೇಳಿ ನನಗೆ ಗೊತ್ತಿಲ್ಲ, ಬಟ್ ಅಷ್ಟು ಏನು ಕಾಸ್ಟ್ಲಿನೂ ಇಲ್ಲ. ಸೊ ಹೋಗ್ಬೋದು, ಎಲ್ಲರೂ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ನೆಲ್ಲ, ನಾವು ಎಷ್ಟು ಕ್ಯಾಮ್ರಾಗ ನಿಮ್ಗೆ ಅಷ್ಟು ಜಸ್ಟಿಸ್ ಮಾಡ್ತೈತೋ ಇಲ್ಲ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೀವು ಏನರ ನೋಡಿದ್ರೆ ಭಾಳ ಚಂದ ಅನ್ನಿಸ್ತೈತಿ. ನಿಮ್ಗೆ ಒಂದು 2-3 ದಿನ ಅದೇ ಕಣ್ಣೊಳಗೆ ಬರ್ತಿರ್ತೈತಿ. ಅಷ್ಟು ಚಂದ ಬ್ಯೂಟಿಫುಲ್ ಎಲ್ಲ ಮೇಂಟೈನ್ ಮಾಡ್ಯಾರ. ಸೊ ಕ್ಲೀನ್ ಇತ್ತು, ನೀಟಿತ್ತು. ಮತ್ತು ನಮ್ಮ ಉತ್ತರ ಕರ್ನಾಟಕದೊಳಗೆ ಇದೊಂಥರ ಚಂದ ಅನ್ನಿಸ್ತೈತಿ. ನಮ್ಗೆ ಪ್ರೌಡ್ ಫೀಲ್ ಆಗ್ತೈತಿ ಈ ಥರ ಟೂರಿಸಮ್ ಪ್ಲೇಸ್ ಅದ ಅಂಥೇಳಿ. ಇಲ್ಲಿ ವಾಟರ್ ಫೌಂಟೇನ್ ಬಂದೀವಿ ಎಲ್ಲರೂ.
ನಿಂತಿದ್ವಿ, ಬಟ್ ಯಾರೂ ಸರಿಯಲ್ಲಾಗಿದ್ರು, ಬರೋರು ಹಾಗೆ ಬರಕತ್ತಿದ್ರು, ಯಾರೂ ವೇಟ್ ಮಾಡಲಾಗಿದ್ರು. ಅದಕ್ಕೆ ನಮ್ಗೆ ಅಣ್ಣ ರೆಕಾರ್ಡ್ ಮಾಡಕತ್ತಿದ್ರು, ವೇಟ್ ಮಾಡಿ ಅಂತೇಳಿ ನಮ್ಗೆ ಅಲ್ಲಿ ಸೊ ಅದಕ್ಕೆ ನಗಾಕತ್ತಿದ್ವಿ ನಾವು. ಸೊ ಈ ಥರ ಇತ್ತು ಫನಿಯಾಗಿ ಆ್ಯಂಡ್ ಮಸ್ತ್ ಮೆಮ್ರಿ, ಇದು ಲೈಫ್ ಟೈಮ್ ಮೆಮ್ರಿ ಅಂತ ಹೇಳ್ಬೋದು ಎಲ್ಲರದು. ಯಾಕಂದರೆ ಎಲ್ಲರೂ ಈ ಥರ ಅಟ್ ಎ ಟೈಮ್ ಸಿಗೋದು ಭಾಳ ರೇರ್ ನಾವು. ಸೊ ಭಾರಿ ಮಸ್ತ್ ಮಜಾ ಬಂತು ನಮಗಂತೂ ಎಲ್ಲರಿಗೂ. ಎಲ್ಲರೂ ಭಾಳ ಚಂದ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ಕೋಬೋದು. ನಾವು ಯಾವ ಸಾಂಗಿಗೆ ರೀಲ್ಸ್ ಮಾಡೀವಿ ಅದನ್ನು ನೀವು ನೋಡಬೇಕಿತ್ತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಆದಷ್ಟು ಜಲ್ದಿ ಫಾಲೋ ಮಾಡಿರಿ. ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಒಳಗೂ ಹಾಕಿನಿ, ಡೂ ಚೆಕ್ ಔಟ್ ದ್ಯಾಟ್ ಆಲ್ಸೋ. So finally we got our seat. Say hi, Gamya. ಹಾಯ್ ಮಾಡತ್ತಿಲ್ಲ ನಮಗೆಲ್ಲ Asha. ನಾನು ನಮ್ಮ ತಂಗಿ ಒಂದು ಡೇರ್ ಮಾಡಿದ್ವಿ. ಯಾಕಂದ್ರೆ ಇಷ್ಟು ಜನ ಅದರಲ್ಲ ಇವ್ರ ಮುಂದೆ ಅಂದರೆ ಫ್ರಂಟ್ ಹೋಗಿ ವಿಡಿಯೋ ಮಾಡ್ಕೊಂಡು ಬರಬೇಕು, ಇಷ್ಟು ಜನ ಎಲ್ಲ ಸಬ್ಸ್ಕ್ರೈಬರ್ ಇದ್ದರೆ ಎಷ್ಟು ಚಲೋ ಆಗ್ತಿದ್ದಲ್ಲ ಅಂತೆಲ್ಲ ಡಿಸ್ಕಸ್ ಮಾಡಕತ್ತಿದ್ವಿ ನಾವು. ಭಾರಿ ಚಂದಿತ್ತು ಲೇಸರ್ ಶೋ. ನೀವು ಹೋಗಿ ರಿಯಲ್ ಆಗಿ ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ನಾನು ಜಾಸ್ತಿ ಶೇರ್ ಮಾಡಲ್ಲ. ಸೊ ಅಲ್ಲಿ ಫ್ರೀಡಮ್ ಫೈಟರ್ಸ್ದು ಅವ್ರದ್ದು ಎಲ್ಲ ಲೇಸರ್ ಲೈಟ್ ತೋರಿಸಿದ್ರು. ಅದಾದಮೇಲೆ ಇಲ್ಲಿ ಫಿಲ್ಮ್ ಸಾಂಗ್ ಎಲ್ಲ ತೋರಿಸ್ತಾರೆ. ಸೊ ಚೆಂದಿತ್ತು. ನೀವು ಎಲ್ಲರೂ ಒಂದು ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನಮ್ಮ ಆಲ್ಮಟ್ಟಿ ಒನ್ ಡೇ ಟ್ರಿಪ್ ಮೆಮರೀಸ್. ಐ ಹೋಪ್ ನಿಮ್ಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ. ಬಿ ಪಾಸಿಟಿವ್, ಬಿ ಬ್ರೇವ್.